ಪ್ರಾತಸ್ಮರಣಿಗಳಾದ ಬಸವಾದಿ ಶಿವಶರಣರನ್ನು, ಹಾನಗಲ್ಲ ಗುರುಕುಮಾರ ಶಿವಗಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಶ್ರೀಮನ್ ಮಹಾರಾಜ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಹಾನಗಲ್ಲ ಗುರುಕುಮಾರ ಶಿವಗಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ತೇತ್ರಾಯುಗದ ಯುಗ ಪುರುಷ, ಕಾರಣಿಕ ಪುರುಷನಾಗಿರುವಂಥವನು, ಅವನ ಚರಿತ್ರೆಯನ್ನು ಎಷ್ಟು ಹೇಳಿದರೂ ಕೂಡ ಕಡಿಮೆ, ಅಗಾಧ, ಅಪಾರ, ಅಪ್ರಮಾಣ ಅಂತ ಕರೀತಾರೆ. ಅವನ ಮಹಿಮೆಯನ್ನು ಎಷ್ಟು ಕೇಳಿದರೂ ಕೇಳಬೇಕೆಂಬ ಹಂಬಲ ಅದು ಕೇವಲ 9 ದಿನಗಳಲ್ಲಿ ಮುಗಿಯುವಂಥ ಚರಿತ್ರೆನೂ ಕೂಡ ಅಲ್ಲ. ಜೀವನ ಪರ್ಯಂತರ ಕೇಳಿದರೂ ಕೂಡ ಇನ್ನೂ ಮುಗಿದೇ ಇರತಕ್ಕಂಥ ಒಂದು ಚರಿತ್ರೆ ಶ್ರೀ ರಾಮಾಂಜನೇಯನ ಚರಿತ್ರೆ. ರಘುರಾಮ ಮರ್ಯಾದೆ ಪುರುಷೋತ್ತಮನಾಗಿರ್ತಕ್ಕಂಥವನು, ನಿರ್ಭಯ, ಭಯವಿಲ್ಲದೆ ಹೆಣ್ಣು ಮಕ್ಕಳು ಅವನ ರಾಜ್ಯದಲ್ಲಿ, ಸಾಮ್ರಾಜ್ಯದೊಳಗ ನಿರ್ಭಯವಾಗಿ ಮಧ್ಯರಾತ್ರಿಯ ಸಮಯದಲ್ಲಿ ತಿರುಗಾಡ್ತಿದ್ರಂತ. ಅವನ ಸಾಮ್ರಾಜ್ಯದೊಳಗೆ ಮಧ್ಯರಾತ್ರಿಯ ಸಮಯದಲ್ಲಿ ಒಬ್ಬಂಟಿಯಾಗಿ ಹೆಣ್ಣು ಮಕ್ಕಳು ತಿರುಗಾಡಿದರೂ ಕೂಡ ಯಾರು ದೋಷವಿಲ್ಲ, ಕಣ್ಣೆತ್ತಿ ನೋಡುವುದಿಲ್ಲ. ಎಲ್ಲರೂ ಕೂಡ ಅಕ್ಕ, ತಂಗಿ, ತಾಯಿ, ಬಂಧು ಬಳಗ ಅಂತ ತಿಳ್ಕೊಂಡು ಭಾವಿಸುವಂಥ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥವನು. ಅದಕ್ಕೆ ಆ ಸಾಮ್ರಾಜ್ಯಕ್ಕೆ ಹೇಳ್ತಾರೆ ರಾಮರಾಜ್ಯ ಅಂತ ಕರೆದರು. ನಿರ್ಭಯವಾಗಿರುವಂಥದ್ದು. ಮತ್ತು ಆ ಮನೆಯ ಅಯೋಧ್ಯಪುರದೊಳಗೆ ಅವನ ಆಳಲ್ಪಡ್ತಕ್ಕಂಥ ಏನು ರಾಜ್ಯ ಸಂಬಂಧ ಇದಲ್ಲ, ಯಾರೂ ಕೂಡ ಕಿಲಿ ಹಾಕ್ತಿರ್ಲಿಲ್ಲ, ಮನೆಗಳಿಗೆ ಕಿಲಿಯನ್ನು ಹಾಕ್ತಿರ್ಲಿಲ್ಲ, ಮತ್ತು ಮನೆಗಳಿಗೆ ಕದಗಳನ್ನೇ ಜೋಡಿಸ್ತಿರ್ಲಿಲ್ಲ. ಯಾಕೆ ಹೇಳ್ರಿ ಮನೆಗಳಿಗೆ ಯಾಕೆ ಕಿಲಿ ಹಾಕ್ತಿರ್ಲಿಲ್ಲ? ಅಕಸ್ಮಾತ್ ಕಳುವು ಮಾಡಿದವ್ರು ಏನಾರು ಸಿಕ್ಕರಂದ್ರೆ ಅಲ್ಲೇ ಅವ್ರನ್ನೇನು ಮಾಡ್ತಿದ್ರು? ಶಿರಚ್ಛೇದನ ಮಾಡ್ತಿದ್ರು. ಯಾರು ಕಳುವು ಮಾಡಿದವರು ಕಳ್ಳರು ಯಾರು ಸಿಕ್ಕರಂತ ತಿಳ್ಕೊಂಡ್ರೆ ರಾಜನ ಹತ್ರ ಕರ್ಕೊಂಡು ಬಂದು ಶಿರಚ್ಛೇದನ. ಈಗಿನಂತಾಗ ಜೈಲಿಗೆ ಹಾಕಿ ಜೈಲೊಳಗಿದ್ದು ಬೇಲ್ ತೊಗೊಂಡು ಬಂದವರು ಎಷ್ಟೋ ಮಂದಿ ನಾವೆಲ್ಲ ನೋಡುತ್ತೀವಿ. ಕಳುವು ಮಾಡಿದವರು ಆರಾಮಾಗಿದಾರ. ಇವತ್ತಿನ ಜಗತ್ತಿನೊಳಗೆ ಏನೆಲ್ಲ ನಡಿಬಾರ ಚಟುವಟಿಕೆಗಳನ್ನು ನಡೆಸಿನೂ ಕೂಡ ಆರಾಮಾಗಿರ್ತಕ್ಕಂಥವರು ಈ ಜಗತ್ತಿನೊಳಗದಾರೆ. ಆದ್ರೆ ರಾಮರಾಜ್ಯದಲ್ಲಿ ಆಗಿರಲಿಲ್ಲ. ಅಲ್ಲಿ ಏನಂದ್ರೆ ಕಳುವಿಗೆ ಅವಕಾಶವಿರಲಿಲ್ಲ, ಕೊಲೆದಕ್ಕೆ ಅವಕಾಶವಿರಲಿಲ್ಲ. ಅಲ್ಲಿ ನಿರ್ಭಯವಾಗಿ ಜೀವನವನ್ನು ಮಾಡುವಂಥ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಏಕೈಕ ಮಹಾರಾಜ ಯಾರಾದರೂ ಇದ್ರ ಅದು ತೇತ್ರಾಯುಗದ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರುತ್ತಾರೆ. ನಿರ್ಭಯವಾಗಿ ತಿರುಗಾಡಬೇಕು. ಸ್ತ್ರೀಯ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಮಹಾರಾಜನವನು ಮಧ್ಯರಾತ್ರಿಯ ಸಮಯದೊಳಗೆ ಎಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ ಆರಾಮಾಗಿ ತಿರುಗಾಡಬಹುದು. ಯಾರೂ ಕೂಡ ಹೀಗಂತ ತಿಳ್ಕೊಳಲ್ಲ. ಇವತ್ತಿನ ಪರಿಸ್ಥಿತಿ ಒಳಗೆ ಯಾರಾದರೂ ಒಬ್ಬ ಹೆಣ್ಣುಮಕ್ಕಳು ಮಧ್ಯರಾತ್ರಿ ಸಮಯದೊಳಗೆ ಹೋಗ್ತಾಳೆ ಅಂತ ತಿಳ್ಕೊಂಡ್ರೆ 108 ಮಾತುಗಳು. ಅಂಥ ಒಂದು ರಾಮರಾಜ್ಯವನ್ನು ಕಟ್ಟಿ ತೇತ್ರಾಯುಗದಲ್ಲಿ ಆಗಿ ಹೋಗಿರ್ತಕ್ಕಂಥ ಶ್ರೀರಾಮಂಜನನ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಅಂಧ ಅನಾಥರ ಬಾಳಿಗೆ ದಾರಿಯ ದೀಪವಾಗಿರುವಂಥವರು, ಮಹಾನ್ ತಪಸ್ವಿಗಳು, ಗಾನಯೋಗಿ ಶಿವಗಿಗಳಾದ ಪಂಚಾಕ್ಷರ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಪುರಾಣ ಮಹಾಮಂಗಲಗೊಳ್ಳುತ್ತದೆ. ಇನ್ನೂ ಸ್ವಲ್ಪ ಸಮಯದಲ್ಲಿ ಮಂಗಲಗೊಳ್ಳುತ್ತದೆ. ಈ ಮಂಗಲದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು, ಈ ಕಾರ್ಯಕ್ರಮದ ನಾವೆಲ್ಲರೂ ಕೂಡ ತಾವರಿಗೇರಿ ಅಂತ ತಿಳ್ಕೊಂಡ ಬಳಿಕ ನಿಮ್ಮೆಲ್ಲರ ಮನಸ್ಸಿನೊಳಗೆ ಒಬ್ಬ ತಪಸ್ವಿಗಳಾಗಿರ್ತಕ್ಕಂಥವರು, ಒಬ್ಬ ವೇದಾಂತ ಕೇಸರಿ ಅದ್ವೈತದ ಧ್ರುವತಾರಿಗಳಾಗಿರ್ತಕ್ಕಂಥವರು, ನಿಮ್ಮೆಲ್ಲರ ಮನದೊಳಗೆ ಉಳಿದುಕೊಂಡಿರ್ತಕ್ಕಂಥ ಒಬ್ಬ ತಪಸ್ವಿಗಳನ್ನು ನೀವೆಲ್ಲರೂ ಕೂಡ ನೋಡಿಕೊಂಡು, ತವರಿಗೇರಿ ಅಂದ ಬಳಿಕ ನಿಮಗೆಲ್ಲರಿಗೆ ನೆನಪಾಗುವಂಥದ್ದು ಯಾರು ಅಂತ ತಿಳ್ಕೊಂಡ್ರೆ ಯಾರು ನೆನಪಾಗ್ತಾರ್ರಿ?
ತವರಿಗೇರಿ ಅಂತ ತಿಳ್ಕೊಂಡು ನೆನಪ ಅಂತ ತಿಳ್ಕೊಂಡ ಬಳಿಕ ನಮಗೂ ನಿಮಗೆಲ್ಲರೇ ಸದ್ಗುರು ಮಾನಸೇಂದ್ರ ಅಪ್ಪಗಳು ನೆನಪಾಗ್ತಾರೆ. ನಿಮ್ಮ ಊರೊಳಗೆ ನಮ್ಮ ಊರೊಳಗೆ ಬಂದಾಗ ಇಲ್ಲಿ ತಿಂಗಳಾನ್ಗಟ್ಲೆ ಇರ್ತಿದ್ರು. ಇಲ್ಲಿ ಆಶ್ರಮದೊಳಗೆ ತಿಂಗಳಾನ್ಗಟ್ಲೆ ಇರ್ತಿದ್ರು. ಆಶ್ರಮದಲ್ಲಿ ಶಾಸ್ತ್ರ ನಡೀತಿತ್ತು. ಮತ್ತು ಇಲ್ಲೆಲ್ಲರೂ ಕೂಡ ಪ್ರತಿಯೊಂದು ಮನೆಗಳು ಕರೆದುಕೊಂಡು ಹೋಗಿ ನೀವೆಲ್ಲರೂ ಪಾದ ಪೂಜೆ ಮಾಡೋರು. ಅವ್ರ ಗುರುಗಳನ್ನು ಕರ್ಕೊಂಡೋಗಿ ಹೊಟ್ಟೆ ತುಂಬ ಉಣಿಸಿ ಕಳಿಸೋರು. ಗುರುಗಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡವರು ಉಪ್ಪಲದಿನ್ನಿ ಗ್ರಾಮದವರು. ಮತ್ತು ನಮ್ಮೂರಿಗೂ ಕೂಡ ಬರ್ತಿದ್ರು. ನಮ್ಮೂರೊಳಗೆ ಇರ್ತಿದ್ರು. ನಿಮ್ಮೂರೊಳಗೆ ಬಹಳ ದಿನಗಳ ಮತ್ತು ಗುನ್ನಾಳಾಗಿರ್ತಿದ್ರು. ಒಬ್ಬ ಅಪರೂಪದ ಸ್ವಾಮಿಗಳನ್ನು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಆದರೆ ನಾವೆಲ್ಲರೂ ಕಳ್ಕೊಂಡಿದ್ದೀವಿ ಕರೆ. ಆ ಕಳ್ಕೊಂಡದಕ್ಕಿಂತಲೂ ಕೂಡ ನಮಗೂ ನಿಮಗೆಲ್ಲರಿಗೂ ಕೂಡ ಆ ಕಳ್ಕೊಂಡಿರ್ತಕ್ಕಂಥ ಸ್ಥಾನವನ್ನು ತುಂಬಿರ್ತಕ್ಕಂಥವರು, ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಯಾರಾದರೂ ಇದ್ರೆ ಅದು ತವರಿಗೆರೆಯ ಈ ಸದ್ಯ ನಮ್ಮ ಈ ಒಂದು ಪೀಠದಲ್ಲಿ ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಸದ್ಗುರು ಕುಮಾರ್ ಸಿದ್ಧಾರೂಢರು ಕೂಡ ಬಂದಿದ್ದಾರೆ. ಅವರಿಗೊಂದು ಸಲ ಜೋರಾದ ಚಪ್ಪಾಳೆ ತಟ್ಟಿ ಗೌರವ ಸಲ್ಲಿಸಬೇಕು. ಅಂಥ ಪೂಜ್ಯರ ಶ್ರೀಪಾದ ಸನ್ನಿಧಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ, ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಸಮ್ಮುಖವನ್ನು ವಹಿಸಿರ್ತಕ್ಕಂಥವರು ಪರಮ ಪೂಜ್ಯರಾದ ಸಂಜೀವಯ್ಯ ಭೀಮಯ್ಯ ಜ್ಞಾನಪ್ಪಯ್ಯನವರು ಸಾಕಿನ ಗುಂಟುಮಡು, ಇವರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸಿ, ಅದೇ ರೀತಿಯಾಗಿ ಪರಮ ಪೂಜ್ಯ ಭೀಮಯ್ಯ ಹನುಮಪ್ಪಯ್ಯ ಜ್ಞಾನಪ್ಪಯ್ಯನವರು ಸಾಕಿನ ಟೆಂಗುಂಟಿ, ಈ ಪೂಜ್ಯರಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಶಶಿಧರ್ ತಾಳಿಕೋಟಿಯವರಲ್ಲಿ ಗಜನನ ಹೂಗಾರವರಲ್ಲಿ ಕೂಡ ಶರಣಾರ್ಥಿಯನ್ನು ತಿಳಿಸಿ, ಇವತ್ತಿನ ಮಹಾಮಂಗಲದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಾತ್ರೆ ಗದ್ದಲ್ದಾಗ ಅದಾರ ಒಂದಿಷ್ಟು ಮಂದಿ, ಹೌದಲ್ರಿ? ಭಾಳ ಜಾತ್ರೆ ಗದ್ದಲ್ದಾಗ ಅದಾರ. ಜಾತ್ರೆಯ ಗದ್ದಲದ ನಡುವೆನೂ ಕೂಡ ತಾವೆಲ್ಲರೂ ಕೂಡ ಇಷ್ಟು ಜನ ಇದರೊಳಗೆ ರಾಮಾಂಜನ ಮಹಾಮಂಗಲದೊಳಗೆ ಪಾಲ್ಗೊಂಡಿರಿ ಅಂತ ತಿಳ್ಕೊಂಡು ನನಗೂ ಖುಷಿ ಆಗ್ತದೆ. ಹಾಗಾಗಿ ಇಂಥ ಒಂದು ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿರುವಂಥ ಗ್ರಾಮದ ಗುರು ಹಿರಿಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಈ ಮಹಾಮಂಗಲದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ನಿಷ್ಠೆ, ವಿಶ್ವಾಸದೊಂದಿಗೆ ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ ಮತ್ತು ಸಮಸ್ತ ಶರಣು ಬಂಧುಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಾವು ನೀವೆಲ್ಲರೂ ರಾಮನ ರಾಮಾಯಣದಲ್ಲಿ ಪಾಲ್ಗೊಂಡು 9ನೇ ದಿನ ನಿನ್ನೆ ದಿವಸ ಏನು ನಡೀತು ಅಂತ ತಿಳ್ಕೊಂಡು ನಿಮಗೆಲ್ಲರಿಗೂ ಗೊತ್ತದ, ಹೌದ್ರೆ? ಏನು ನಡೀತ್ರಿ? ತಿಂಗಳಂಗಟ್ಲೆ ಪುರಾಣ ನಡೆದಿತ್ತಂತ್ರಿ. ತಿಂಗಳಂಗಟ್ಲೆ ಪುರಾಣ ಕೇಳಿದರು ರಾಮಾಯಣ ಕೇಳಿದ ಬಳಿಕ ತಿಂಗಳಂಗಟ್ಲೆ ಹೇಳಿದ ಪುರಾಣಿಕಗೆ ಅವ ಪುರಾಣ ಮಂಗಲ ಮಾಡಿದ. ತಿಂಗಳಂಗಟ್ಲೆ ಹೇಳ್ಯಾನ ಪುರಾಣ ಮಂಗಲ ಮಾಡಿದ. ಪುರಾಣ ಮಂಗಲ ಆದ ಬಳಿಕ ಅವಾಗ ಸಂಭಾವನೆ ಕೊಡ್ತಾರೆ. ಈಗ ಹೆಂಗೆ ಕೊಡ್ತಾರೆ? ನಮಗೂ ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸಂಭಾವನೆ ಅಂದ್ರೆ ಹಣ, ಅದಕ್ಕೆ ಸಂಭಾವನೆ ಅಂತ. ಸಂಭಾವನೆ ಕೊಡಬೇಕು. ಅವ ಒಂದು ತಿಂಗಳಾನ ಪರ್ಯಂತರ ರಾಮಾಯಣ ಹೇಳಿದ ಬಳಿಕ ಮಂಗಲ ಆದ ಬಳಿಕ ಮಂಗಲ ಆಗಿಂದ ಕೊಡ್ತಾರೆ ಏನಂತ ತಿಳ್ಕೊಂಡು ಖುಷಿಪಟ್ಟು ಮಂಗಲ ಮಾಡಿ ಕೂತ್ಕೊಂಡ ರೂಮ್ನ್ಯಾಗ. ಬರ್ತಾರೆ ಅಂತ ಬರಲೇ ಇಲ್ಲ ಅವರು. ಬರಲಿಲ್ಲ. ಮತ್ತು ಅವು ತನ್ನ ಪಾಡಿ ತಾನು ಏನು ಮಾಡಿದ, ಬರಲಿಲ್ಲ ಬಿಡಪ್ಪ ಅಂತ ತಿಳ್ಕೊಂಡು ಊರಿಗೆ ಹೋಗೋ ಮುಂದೆ ಏನಾತಂತ ತಿಳ್ಕೊಂಡ್ರೆ ಸುಟ್ಕೇಸ್ ಬ್ಯಾಗ್ ಹಿಡ್ಕೊಂಡು ಇನ್ನೇನು ಬಸ್ನ್ಯಾಗ ಹತ್ತಕತ್ತಿದ್ದ. ಹತ್ತೋ ಮುಂದೊಬ್ಬ ಓಡಿ ಬಂದ. ಶಾಸ್ತ್ರಿಗಳ ನಿಂತ್ಕೋರಿ ಅಂದ. ಇವರು ಶಾಸ್ತ್ರಿಗಳು ಭಾಳ ಖುಷಿ ಆತಂತ. ಪಾಪ ನಾನು ಸಂಭಾವನೆ ಕೊಡೋದು ಅದಕ್ಕೆ ಮರ್ತಿದ್ದಾಗದಾರ, ಅದಕ್ಕೆ ಓಡಿ ಬರಕತ್ತಾನ ಅಂತ ತಿಳ್ಕೊಂಡು ಬಸ್ ಹತ್ತದ ಕೆಳಗಿಳಿದು ಏನೋ ಸಂಭಾವನೆ ಕೊಡಕ್ಕೆ ಬರಕತ್ತೇನ. ಯಾಕ್ರಿ ಅಲ್ರಿ, ನೀವು ತಿಂಗಳಂಗಟ್ಲೆ ಪುರಾಣ ಹೇಳಿರಿ, ಭಾಳ ಖುಷಿ ಆತು. ನೀವು ತಿಂಗಳಂಗಟ್ಲೆ ಪುರಾಣ ಹೇಳಿರ ಏನು ರಾಮ ರಾಕ್ಷಸನೋ ರಾವಣ ರಾಕ್ಷಸ ಅಂದಂತ. ತಿಂಗಳಂಗಟ್ಲೆ ಪುರಾಣ ಹೇಳಿರಿ, ಆದ್ರೆ ರಾಮ ರಾಕ್ಷಸನೋ ರಾವಣ ರಾಕ್ಷಸ ಅಂತ ತಿಳ್ಕೊಂಡ ಬಳಿಕ ಅವ ಏನಂತ ತಿಳ್ಕೊಂಡಿದ್ದ, ಸಂಭಾವನೆ ಕೊಡಕ್ಕೆ ಬಂದರಂತ ಅವ ತಿಳ್ಕೊಂಡಿದ್ದ. ಅವ ಏನಂದ, ರಾಮನು ರಾಕ್ಷಸ ಅಲ್ಲ, ರಾವಣ ರಾಕ್ಷಸ ಅಲ್ಲ ಮರಯ್ಯ, ನಿಮ್ಮೂರ ತಿಂಗಳಂಗಟ್ಲೆ ಪುರಾಣ ಮಾಡಿನಲ್ಲ, ನಾರು ರಾಕ್ಷಸ ಅಂತ ಬಸ್ ಹತ್ಕೊಂಡು ನಾನು. ಅದಕ್ಕೆ ಏನಂತ ತಿಳ್ಕೊಂಡ್ರೆ 9 ದಿನಗಳ ಪರ್ಯಂತರ ನಡೆದಿರ್ತಕ್ಕಂಥ ಒಂದು ರಾಮಾಯಣ
ನಿನ್ನೆ ದಿವಸ ಏನೇ ನಡೀತು ನಿಮಗೆಲ್ಲ ಗೊತ್ತದ. ಏನು ನಡೀತು ರೀ? ನಮಗೇನು ಗೊತ್ತೈತೆ ರೀ? ಸೀರಿಯಲ್ ಆದ್ರೆ ಹೇಳ್ತೀವಿ, ಸಿನಿಮಾ ಆದ್ರೆ ಹೇಳ್ತೀವಿ. ಯಾರ ಸುದ್ದಿ ಆದ್ರಪ್ಪ ಅಂದ್ರೆ ಮುಂಜೆ ಏನು ಬದಲಿ ಸುದ್ದಿ ಆತಪ್ಪ ಅಂತ ತಿಳ್ಕೊಂಡು ಬಡ್ಡೆಗಿಂದ ಹಿಡ್ಕೊಂಡು ತುದಿ ಮಟ್ಟ ಹೇಳ್ತೀವಿ ರೀ. ನಿನ್ನೆ ದಿವಸ ರಾವಣನ ಸಂಹಾರ ಮಾಡಿದ ಬಳಿಕ ಶ್ರೀರಾಮ, ಲಕ್ಷ್ಮಣ, ಸೀತೆ ಅವರೆಲ್ಲರೂ ಕೂಡ ಏನು ಮಾಡಿದರು? ಅಯೋಧ್ಯಕ್ಕೆ ಬಂದರು. ಅಯೋಧ್ಯಕ್ಕೆ ಬಂದ ಬಳಿಕ ಅಯೋಧ್ಯದೊಳಗೆ ಅವನಿಗೆ ಅಭಿಷೇಕ ಅಂದ್ರೆ ರಾಮನ ಪಟ್ಟಾಭಿಷೇಕ ಮಾಡಿದರು. 14 ವರ್ಷಗಳ ಪರ್ಯಂತರ ಭರತ ಅಣ್ಣನ ಪಾದರಕ್ಷಣೆ ಇಟ್ಟುಕೊಂಡು ರಾಜ್ಯಭಾರ ಮಾಡಿದ್ದ. ಅವಾಗ ರಾಮ ಬಂದ ಬಳಿಕ ರಾಮನ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿದ ಬಳಿಕ ನಂತರ ಏನಂತ ತಿಳ್ಕೊಂಡು ಸ್ವಲ್ಪ ದಿನಗಳ ಆದ ಬಳಿಕ ಶ್ರೀರಾಮ ಮಾರು ವೇಷದಲ್ಲಿ ತಿರುಗುತ್ತಾ ಹೋಗಬೇಕಾದ್ರೆ ಯಾರೋ ಒಂದು ಮಾತು ಹೇಳಿದ್ರಂತ. ಏನಂತ? ಯಾರೋ ಅಗಸರಾವ್ ಒಂದು ಮಾತು. ಅಗಸರಾವ್ ಏನಂದ ಅಂತ ತಿಳ್ಕೊಂಡ್ರೆ, ಬಿಟ್ಟು ಬಂದು ಹೆಣ್ತಿನ ಕರ್ಕೊಂಡು ಬರೋಕೆ ನಾನು ರಾಮಲ್ಲ ಅಂದ್ಬಿಟ್ಟ. ಅವು ಕಾಡಿಗೆ ಹೋಗಿದ್ರಲ್ಲ, ರಾವಣ ಹತ್ರ ಹೋದ, ಬಿಟ್ಟು ಬಂದು ಹೆಣ್ತಿನ ಕರ್ಕೊಂಡು ಬರೋಕೆ ನಾನು ರಾಮಲ್ಲ ಅಂದ ಬಳಿಕ ಆ ಕ್ಷಣ ಅವನಿಗೆ ಮತ್ತೆ ತಲೆ ಒಳಗಿದಾಯ್ತು. ಓ ಹಿಂಗಾತಲ್ಲ. ಅವಾಗ ಸೀತೆ ಗರ್ಭಿಣಿ ಇರ್ತಿದ್ಲು. ಗರ್ಭಿಣಿ ಇರುವ ಸಮಯದೊಳಗೆ ಅವಳ ಬೈಕಿ ಇತ್ತು. ಆದರೆ ರಾಮ ಲಕ್ಷ್ಮಣಿಗೆ ಹೇಳಿದ, ಇಲ್ಲ ಅವಳನ್ನು ಹಿಂಗೆ ಬಿಟ್ಟು ಬಾ ಅಂದ. ಗಂಗಾ ನದಿಯ ತೀರದಲ್ಲಿ ಬಿಟ್ಟು ಬಾ ಅಂದ. ಗಂಗಾ ನದಿಯ ತೀರದಲ್ಲಿ ಬಿಡಕ್ಕೆ ಹೋಗಿದ್ದ. ಹೋದ ಬಳಿಕ ಒಂದು ಮಾತು ಹೇಳ್ತಾನೆ ಲಕ್ಷ್ಮಣ, ಅತ್ತಿಗೆ ರಾಮ ಹಿಂಗೆ ಹೇಳಿದರು, ಶ್ರೀರಾಮಚಂದ್ರ ಅಣ್ಣನೇ ಹೇಳಿದ, ನಿನ್ನನ್ನು ಕಾಡಿನೊಳಗೆ ಬಿಟ್ಟು ಬಾ, ವನವಾಸದೊಳಗೆ ಬಿಟ್ಟು ಬಾ ಅಂತ. ಆ ಕ್ಷಣವೇ ಭಾಳ ದುಃಖಿತಳಾಗ್ತಾಳಂತ. ಯಾಕೆ? ಗಂಡನೇ ದೇವರು ಎನ್ನುವ ಹಾಗೆ ಆ ರೀತಿ ಒಳಗೆ ಬದುಕಿದವಳು ಮತ್ತೆ ನನ್ನ ಮೇಲೆ ಸಂಶಯವಾಸ್ಪದವೇ ಅಂತ ತಿಳ್ಕೊಂಡು ಮೂರ್ಛೆ ಹೊಂದುತ್ತಾಳೆ. ಮತ್ತೆ ಎಚ್ಚರವಾದ ಬಳಿಕ ಇದು ನನ್ನ ಕರ್ಮದ ಅಂದ್ಲಕ್ಕೆ. ವಿಧಿಯ ಲಿಖಿತವನ್ನು ಯಾರಿಂದಲೂ ಕೂಡ ಬದಲಿ ಮಾಡೋಕ್ಕಾಗಂಗಿಲ್ಲ. ಆದಿದ್ದಾಯ್ತು ಅಂತ ತಿಳ್ಕೊಂಡು ನೀವು ಹೋಗು ಲಕ್ಷ್ಮಣ ಅಂತ ತಿಳ್ಕೊಂಡು ತಾನು ಹಾಗೆ ಗಂಗಾ ನದಿಯ ದಾಟು ಏನು ಮಾಡುತ್ತಾಳೆ, ಕಾಡಿನೊಳಗೆ ತಿರುಗುತ್ತಾ ಹೋದ ಬಳಿಕ ಅಲ್ಲಿ ವಾಲ್ಮೀಕಿ ಆಶ್ರಮ ಸಿಗುತ್ತದೆ. ವಾಲ್ಮೀಕಿಗಳ ಆಶ್ರಮದೊಳಗೆ ಹೋಗಿ ಸೇವೆ ಮಾಡ್ಕೋಂತನ ಅಲ್ಲೇ ಇರ್ತಾಳೆ. ವಾಲ್ಮೀಕಿ ಆಶ್ರಮದೊಳಗೆ ಇರುವಂಥದ್ರೊಳಗೆ ಏನಂತ ತಿಳ್ಕೊಂಡು, ಗರ್ಭಿಣಿ ಇರುವಂಥ ತಾಯಿ ಏನಂತ ತಿಳ್ಕೊಂಡು ಅಂದ್ರೆ, ಮುಂದೆ ದಿನಗಳ ಕಳೆದ ಬಳಿಕ ಆ ತಾಯಿ 9 ತಿಂಗಳ ಆದ ಬಳಿಕ ಅದೇ ವಾಲ್ಮೀಕಿ ಆಶ್ರಮದೊಳಗೆ ಇರ್ತಕ್ಕಂಥ ಸಮಯದೊಳಗೆ ಆ ತಾಯಿ ಸೀತಾ 2 ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. 2 ಗಂಡು ಮಕ್ಕಳು. ಏನ್ರಿ? 2 ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳ. 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದ ಬಳಿಕ ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳ ಏನಂತ ಹೆಸರಿಡ್ತಾರಂದ್ರೆ ಲವ ಮತ್ತು ಕುಶ ಅಂತ ಹೆಸರಿಟ್ಟರು. ಅವರು ಲವ ಮತ್ತು ಕುಶ ಅಂತ ತಿಳ್ಕೊಂಡು ಹೆಸರಿಟ್ಟ ಬಳಿಕ ಮುಂದೆ ಅವರಿಗೆ ವೇದ ಅಧ್ಯಯನ ಮಾಡಕತ್ತಿದ್ರು. ಮತ್ತು ವಾಲ್ಮೀಕಿ ಋಷಿ ಅಷ್ಟೇ ಎಲ್ಲ ಬಿಲ್ ವಿದ್ಯೆಗಳನ್ನು, ಪರಂಗತಗಳನ್ನು, ಎಲ್ಲ ವಿದ್ಯೆಗಳನ್ನು ಕಲಿಸಿದ್ರು ಅವರಿಗೆ. ಯಾವ ರೀತಿ ಬಾಣ ಹೊಡಿಬೇಕು, ಯಾವ ರೀತಿ ಹಿಂಗೆ ಮಾಡಬೇಕು, ಎಲ್ಲ ವಿದ್ಯೆಗಳನ್ನು ಕಲಿಸಿದರು. ಲವ ಕುಶರು ಬಹಳಷ್ಟು ಬಲಿಷ್ಠರಾಗಿ ಬೆಳೆಯಾಕತ್ತಿರು. ಸಣ್ಣವರಿದ್ದವರು ಕೂಡ ಹಂಗೆ ಇರ್ತಿದ್ರು. ಇಲ್ಲಿ ಅಯೋಧ್ಯೆ ಒಳಗೆ ಏನು ನಡೀತು ಅಂತ ತಿಳ್ಕೊಂಡ್ರೆ, ರಾಮ ಆ ರಾಜ್ಯವನ್ನು ಆಳುವಂಥ ಸಮಯದೊಳಗೆ ಅವ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕಂತ ತಿಳ್ಕೊಂಡು ಮಾಡಿದ. ರಾಮ ಮಾಡಿರುವಂಥ ಅಶ್ವಮೇಧ ಯಾಗವನ್ನು, ಅದಕ್ಕೆ ಅಶ್ವಮೇಧ ಯಾಗ ಅಂದ್ರೆ ಒಂದು ಬಿಳೆ ಕುದುರೆ ಮೇಲೆ ಒಂದು ಬೋರ್ಡ್ ಕಟ್ಟಿರ್ತಾರೆ. ಏನಂತ? ಈ ಕುದುರೆ ನಿಮ್ಮ ಒಂದು ಸ್ಥಾನದೊಳಗೆ ರಾಜ್ಯದೊಳಗೆ ಬಂತಂದ್ರೆ ನಮ್ಮ ಜೊತೆಗೆ ಯುದ್ಧವನ್ನು ಮಾಡಿ ಸೋತ್ರಿ ಅಂತ ತಿಳ್ಕೊಂಡ್ರೆ ನಿಮ್ಮ ರಾಜ್ಯವನ್ನು ನಮಗೆ ಕೊಡಬೇಕು. ಇಲ್ಲ ಸೋಲದಾರ್ದ ಏನು ಮಾಡಬೇಕಂತ ತಿಳ್ಕೊಂಡ್ರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸಿ ಅಂತ ತಿಳ್ಕೊಂಡು ಬೋರ್ಡ್ ಹಾಕಿದ್ರು. ಎಲ್ಲ ಕಡೆ ಹೋತು ಅದು ಕುದುರೆ ಎಲ್ಲ ಕಡೆ ಹೋತು. ಆದ್ರೆ ಎಲ್ಲಿಗೆ ಹೋತು ಅಂತ ತಿಳ್ಕೊಂಡ್ರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋತದು. ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಹೋದ ಬಳಿಕ ಲವಕುಶಿ ಭಾಳಷ್ಟು ಬಲಿಷ್ಠರಾಗಿರ್ತಕ್ಕಂಥವರು. ಅವರು ನೋಡಿದ್ರಿ ಕುದುರೆಯನ್ನು, ಅದ್ರ ಮೇಲೆ ಏನಿತ್ತಲ್ಲ ಅದರಿಂದ ಬಂದಿರತಕ್ಕಂಥ ಕುದುರೆಯ ಅದರೊಳಗೆ ಹಿಂದೆ ಕುದುರೆಯಿಂದ ಬಂದಿದ್ದರು ಒಂದಿಷ್ಟು ಜನ. ಕುದುರೆಯಿಂದ ಬಂದವರು ಹೋದರು. ಬೋರ್ಡ್ ನೋಡೋದ್ರೊಳಕ ಆ ಅಕ್ಷರ ನೋಡಿದ ಬಳಿಕ ಲವ ಅಂದ, ಇದನ್ನು ಕಟ್ಟಿ ಹಾಕ್ಬೇಕಂದವ. ಅವ ಲವ ಕಟ್ಟಿ ಹಾಕಿದ. ಕುಶನೂ ಕೂಡ ಅಲ್ಲಿಗೆ ಬಂದ. ಯಾಕೋ ಏನಿದು ಅಂದ. ಹಿಂಗೆ ಕಟ್ಟಿ ಹಾಕ್ತಾನೆ. ಯಾರು ಇದನ್ನು ಬರೆದು ಕಳಿಸ್ಯಾರಲ್ಲ ಅವ್ರ ಜೊತೆಗೆ ನಾನು ಯುದ್ಧ ಮಾಡ್ಬೇಕಂದ್ರೆ ಅವರಿಬ್ಬರು ನೋಡಿ ಹೆಂಗಿರ್ಬೇಕು. ಅವ್ರ ಜೊತೆಗೆ ನಾನು ಯುದ್ಧವನ್ನು ಮಾಡಬೇಕಂತ ತಿಳ್ಕೊಂಡ ಬಳಿಕ ಅವ್ರ ಕುದುರೆಯಿಂದ ಬಂದವರು ಏನಿದ್ರಲ್ಲ ಅವ್ರ ಜೊತೆಗೆ ಯುದ್ಧವನ್ನು ಮಾಡಿದ. ಅವ್ರು ಸಂಹಾರ ಮಾಡಿದ್ರು. ಅವ್ರಿಗೆ ಕುದುರೆಯಿಂದ ಬಂದವ್ರ ಜೊತೆಗೆ ಯುದ್ಧ ಮಾಡಿದರು. ಅದರಾಗ ಒಬ್ಬ ಏನು ಮಾಡಿದ್ರು, ಹೋಗಿ ಹೇಳಿದರು ಅಯೋಧ್ಯೆ ನಗರಕ್ಕೆ, ಇಲ್ಲ
ಇಬ್ಬರು ಹುಡುಗರದಾರ, ಭಾಳ ಬಲಿಷ್ಠರದಾರ. ನಾವು ಹಿಂದೆ ಹೋಗಿರ್ತಕ್ಕಂಥ ಕುದುರೆಯನ್ನು ಏನು ಸಂರಕ್ಷಣೆ ಮಾಡೋಕ್ಕೆ ಹಿಂದೆ ಹೋಗಿದ್ವಲ್ಲ, ಅವ್ರು ನಮ್ಮನ್ನು ಏನೂ ಉಳಿಸ್ಲಿಲ್ಲ, ನಾವು ಒಬ್ಬನೇ ಉಳ್ಕೊಂಡಿನಿ. ಆದ್ರೆ ಭಾಳ ಬಲಿಷ್ಠರದಾರ, ಅವ್ರು ಕುದುರೆಯನ್ನು ಕಟ್ಟಿ ಹಾಕ್ಯಾರ. ಯಾರು ಇರ್ಬೇಕಂತ ತಿಳ್ಕೊಂಡು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಬಂದ್ರಂತ ಯುದ್ಧ ಮಾಡಕ್ಕೆ. ಎಲ್ಲಿದಾರ? ವಾಲ್ಮೀಕಿ ಋಷಿಗಳ ಒಂದು ಆಶ್ರಮದೊಳಗದಾರ ಅಂತ ತಿಳ್ಕೊಂಡ ಬಳಿಕ ಅಲ್ಲಿಗೆ ಬರ್ತಾರೆ. ಬರುವ ಸ್ಥಳದೊಳಗನೆ ವಾಲ್ಮೀಕಿಗಳ ದರ್ಶನಾತ್. ವಾಲ್ಮೀಕಿ ರಾಮ ಬಂಧನ ಅಂದ ಬಳಿಕ, ದರ್ಶನ ಆದ ಬಳಿಕ ಯಾರು ಕುದುರೆಯನ್ನು ಕಟ್ಟಿ ಹಾಕಿದವರು ಅಂತ ತಿಳ್ಕೊಂಡ ಬಳಿಕ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಯಾರು ಬೇರೆದವರು ಯಾರೂ ಕಟ್ಟಿ ಹಾಕಿಲ್ಲ, ನಿನ್ನ ಮಕ್ಕಳಾಗಿರುವಂಥ ಲವ ಮತ್ತು ಕುಶರ ಕಟ್ಟಿ ಹಾಕ್ಯಾರ ಕುದುರೆಯನ್ನು ಅಂತ. ಬೇರೆ ಯಾರೂ ಕಟ್ಟಿ ಹಾಕಿಲ್ಲ, ಲವ ಮತ್ತು ಕುಶರ ಕಟ್ಟಿ ಹಾಕ್ಯಾರ ಅಂತ ತಿಳ್ಕೊಂಡ ಬಳಿಕ ರಾಮನಿಗೆ ಒಂದಿಷ್ಟು ಇದಾಯಿತು. ಇವ್ರ ಜೊತೆಗೆ ಮಕ್ಕಳು ಇಷ್ಟು ಬಲಿಷ್ಠರಾಗಿ ಅದರ ಅಂದ ಬಳಿಕ ಆಯ್ತು ಅಂತ ತಿಳ್ಕೊಂಡು ಅವಾಗ ರಾಮನಿಗೆ ವಾಲ್ಮೀಕಿ ಮಹರ್ಷಿಗಳು ಹೇಳಕತ್ತಿದ್ರು, ನೋಡು ರಾಮ, ಸೀತಾಮಾತೆ ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥವಳು, ಬಹಳಷ್ಟು ಪತಿವ್ರತ ಧರ್ಮವನ್ನು ಪಾಲನೆ ಮಾಡಿಕೊಂಡು ಬಂದವಳು. ಅದಕ್ಕೆ ಅವಳನ್ನು ಈಗಾದರೂ ಏನಿಲ್ಲ ಕರೆದುಕೊಂಡು ಹೋಗು ಅವಳನ್ನು ಅಂತ ತಿಳ್ಕೊಂಡ್ರು. ಈಗಾದರೂ ಏನಿಲ್ಲ ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡ ಬಳಿಕ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವಸಿಷ್ಠ ಋಷಿಗಳು, ಗೌತಮ, ಭರದ್ವಾಜ ಮುನಿಗಳು ಎಲ್ಲರೂ ಕೂಡ ಬಂದಿದ್ದರು. ಇಲ್ಲ, ಕರ್ಕೊಂಡು ಹೋಗು ಅಂದ ಬಳಿಕ ಎಲ್ಲರ ಮಧ್ಯದಲ್ಲಿ ಸೀತೆ ನಿಂತುಕೊಂಡು ತಲೆ ತಗ್ಗಿಸಿ ನಿಂತುಕೊಂಡಿದ್ಲು. ಇಲ್ಲ, ಎಲ್ಲರೂ ಅಪ್ಪಣೆ ಮಾಡ್ತಾರೆ, ಹೋಗು ಸೀತಾ, ಹೋಗು, ಅಯೋಧ್ಯಪುರಕ್ಕೆ ಹೋಗು ಅಂತ ತಿಳ್ಕೊಂಡ ಬಳಿಕ ಸೀತಾ ಹೇಳತ್ತಾಳ, ನಾನು ಹೋಗೋದಿಲ್ಲ ಅಂದ್ಲಾಕಿ. ನಾನು ಹೋಗೋದಿಲ್ಲ, ಇನ್ನು ನನ್ನ ಅವತಾರ ಮುಗೀತು. ನಾನು ಯಾಕಂತ ತಿಳ್ಕೊಂಡ್ರೆ ಇಲ್ಲಿವರೆಗೂ ಕೂಡ ನಾನು ಇಲ್ಲೇ ಇದ್ದೆ, ಇನ್ನು ನನ್ನ ಆಯುಷ್ಯ ಮುಗೀತು, ನಾನು ಇನ್ನು ಎಲ್ಲಿ ಬರುವುದಿಲ್ಲ. ನನ್ನ ತಾಯಿ ನನಗೆ ಜನ್ಮವನ್ನು ನೀಡಿರ್ತಕ್ಕಂಥ ನನ್ನ ತಾಯಿ ಭೂಮಾತೆ, ಆ ಭೂಮಾತೆ ಒಳಗೆ ನಾನು ಇನ್ನು ನನ್ನ ಕರ್ಕೊಂಡ್ರೆ ಅಂದ್ರೆ ಸಾಕು, ನಾನು ಭೂಮಾತೆ ಒಳಗೆ ಹಡಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಕತ್ತಿದ್ದೆ. ಆ ತಾಯಿ ಹೇಳಿದ ಬಳಿಕ ಎಲ್ಲರೂ ಕೂಡ ಅಂತಾರೆ, ಸೀತಾ ಹಾಗಲ್ಲ ಅನ್ನಬೇಡ, ಇಲ್ಲ ನನ್ನ ಆಯುಷ್ಯ ಇಲ್ಲಿವರೆಗೆ ಇತ್ತು, ಇನ್ನು ಮುಗೀತೆ ಅಂತ ತಿಳ್ಕೊಂಡು ಏನು ಮಾಡ್ತಾಳೆ, ಎಲ್ಲರಿಗೆ ಕೈ ಮುಗಿದುಕೊಂಡು ಹೇಳ್ತಾಳೆ, ಭೂಮಾತಿಗೆ ಹೇಳ್ತಾಳೆ, ಅಮ್ಮ ಇಲ್ಲಿವರೆಗೂ ಕೂಡ ನನಗೆ ಜನ್ಮವನ್ನು ನೀಡಿರ್ತಕ್ಕಂಥವಳು ನೀನು, ಜನ್ಮವನ್ನು ನೀಡಿ ನನ್ನನ್ನು ಕಾಪಾಡಿದ್ದೀಯ, ಇಷ್ಟೆಲ್ಲ ಸಂರಕ್ಷಣೆ ಮಾಡಿದ್ಯಾ, ಮರಳು ನಿನ್ನ ಒಡಲೊಳಗೆ ನನ್ನ ಕರೆದುಕಮ್ಮ ಅಂತ ತಿಳ್ಕೊಂಡ ಬಳಿಕ ಭೂಮಿ ನಿಂತುಕೊಂಡಿರ್ತಕ್ಕಂಥ ಭೂಮಿ ಇಬ್ಬಾಗವಾಯಿತಂತ. ನಿಂತುಕೊಂಡಿರುವಂಥ ಭೂಮಿ ಇಬ್ಬಾಗವಾಗ್ತದ. ಅವಾಗ ಸೀತಾಮಾತೆ ಮಣ್ಣಿನೊಳಗೆ ಅದೇ ಭೂಮಿ ಒಳಗೆ ಅಡಿಗೆ ಹೋಗ್ತಾಳೆ. ಅಡಿಗೆ ಹೋದ ಬಳಿಕ ಲವ ಕುಶರು ದುಃಖಿತರಾಗ್ತಾರೆ. ರಾಮ, ಲಕ್ಷ್ಮಣರು, ಭರತ, ಶತ್ರುಘ್ನರು ಎಲ್ಲ ಲವ ಕುಶರನ್ನ ಕರೆದುಕೊಂಡು ಅಯೋಧ್ಯ ನಗರಕ್ಕೆ ಬರ್ತಾರೆ. ರಾಮನ ಹತ್ರ ಒಬ್ಬ ಕಾಲ ಮಹರ್ಷಿಗಳು ಅಂತ ತಿಳ್ಕೊಂಡು ಬಂದರು. ಕಾಲ ಮಹರ್ಷಿಗಳು ಯಾಕಂದ್ರೆ ಅಲ್ಲಿ ಒಳಗಡೆ ಅರಮನೆ ಒಳಗಡೆ ಹೋಗಿ ಕರ್ಕೊಂಡು ಹೋಗಿ ಕಾಲ ಮಹರ್ಷಿಗಳು ಕರ್ಕೊಂಡು ಹೋಗಿ ಹೇಳಕೈತು, ರಾಮ ಇನ್ನು ಸಾಕು, ನೀನು ಈ ಅಯೋಧ್ಯಪುರವನ್ನು ಆಳಿರ್ತಕ್ಕಂಥ 11,000 ವರ್ಷಗಳ ಪರ್ಯಂತರ ಈ ಭೂಮಿಯನ್ನು ಆಳಿದೀಯಾ, ಸಾಕು, ನಿನ್ನ ಅವತಾರ ಸಮಾಪ್ತಿಯನ್ನು ಮಾಡು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಂದು. ಅವ್ರು ಇಬ್ಬರು ಹಿಂಗೆ ಮಾತಾಡಬೇಕಾದ್ರ ಅಣ್ಣ ತಮ್ಮನಾಗಿರುವಂಥ ಲಕ್ಷ್ಮಣ ಹೊರಗಡೆ ನಿಂತುಕೊಂಡಿದ್ದ, ಒಳಗಡೆ ಯಾರನ್ನೂ ಕೂಡ ಬಿಡಬೇಡ ಅಂತ ತಿಳ್ಕೊಂಡಂದಿದ್ದ. ಅದೇ ಸಮಯಕ್ಕೆ ದುರ್ವಾಸ ಮುನಿಗಳಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಬಾಗಿಲದಲ್ಲಿ ಲಕ್ಷ್ಮಣ ನಿಂತ್ಕೊಂಡಿದ್ದ, ಒಳಗಡೆ ಕಾಲ ಮಹರ್ಷಿಗಳು ಮತ್ತು ರಾಮನಿಂದ ಮಾತಾಡ್ತಾ ಇದ್ದಾರೆ ಗುಪ್ತವಾಗಿ, ನೀವು ಹೋಗಬೇಡಿ. ಇಲ್ಲ ಲಕ್ಷ್ಮಣ ಎಂಥ ಮಾತು ಹೇಳ್ತೀವೋ, ನನ್ನಂಥವನಿಗೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ದಡನೆ ಒಳಗಡೆ ಹೋದರು. ಅದೇ ಸಮಯಕ್ಕೆ ದುರ್ವಾಸ ಮುನಿಗಳು ಹೋಗಿ ಹೇಳುವುದಕ್ಕೆ ಕಾಲ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ರಾಮ ನಿನ್ನ ಅವತಾರವನ್ನು ಮುಗಿಸಿಬಿಡು, ಇನ್ನು ಸಮಾಪ್ತಿಯನ್ನು ಮಾಡು ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ದುರ್ವಾಸ ಮುನಿಗಳು ಹೇಳಕತ್ತಿದ್ರು, ಓಹೋ ನಾನು ಇದೇ ವಿಷಯವನ್ನು ನಾನು ಹೇಳಕ್ಕೆ ಬಂದಿದ್ದೆ ರಾಮನಿಗೆ, ನೀನು ಹೇಳಿದೆಲ್ಲ ಭಾಳ ಚಲೋ ಆತಂತ ತಿಳ್ಕೊಂಡು ಹೇಳಿ ಏನು ಮಾಡಿದರು. ಅವಾಗ ರಾಮನಿಗೆ ಹೇಳಿ ಹಿಂಗೆ ಬರಕತ್ತಿದ್ರು. ಆದರೆ ಒಂದು ವಿಷಯ ಏನಂತ ತಿಳ್ಕೊಂಡು ಅಂದ್ರೆ ಅವ್ರು ಹೋದರು. ದುರ್ವಾಸ ಮುನಿಗಳು ಕಾಲ ಮಹರ್ಷಿಗಳು ಹೋದ ಬಳಿಕ ರಾಮ ಏನು ಹೇಳಿದ್ದ, ಲಕ್ಷ್ಮಣನಿಗೆ ಒಳಗಡೆ ಯಾರನ್ನೂ ಬಿಡಬೇಡ ಅಂತ ತಿಳ್ಕೊಂಡಂದಿದ್ದ. ನೀನು ಮಾತಿಗೆ ತಪ್ಪು ನಡೆದದ್ದಕ್ಕಾಗಿ ನೀನು ಸರಿಯೋ ನದಿ ಒಳಗ ನೀನು ಜೀವವನ್ನು ಬಿಡಬೇಕು ಅಂತ ತಿಳ್ಕೊಂಡು ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡಿದ. ಸರಿಯೋ ನದಿ ಒಳಗೆ ನೀನು ನಿನ್ನ ಪ್ರಾಣವನ್ನು ಅರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡ ಬಳಿಕ ಆಯಿತು ಅಂತ ತಿಳ್ಕೊಂಡು ಆ ಕ್ಷಣವೇ ಅಣ್ಣನ ಮಾತಿಗೆ ತಪ್ಪಿ ನಡೆದದ್ದಕ್ಕಾಗಿ ಲಕ್ಷ್ಮಣನು ಕೂಡ ತನ್ನ ಅವತಾರವನ್ನು ಕೂಡ ಸಮಾಪ್ತಿಯನ್ನು ಮಾಡಿಕೊಳ್ಳುತ್ತಾನೆ. ಎಲ್ಲಿ? ಅದೇ ಅಯೋಧ್ಯ ಸಮೀಪ ಇರುವಂಥ ತುಂಬಿ ಹರಿಯುವಂಥ ಸರಿಯೋ ನದಿ ಒಳಗೆ ಹೋಗಿ ನೀರು ಒಳಗೆ ಮುಳುಗಿ ಹಾವಿನ ಅಂದ್ರೆ ಆದಿಶೇಷನ ರೂಪವಾಗಿ ಹರಿದುಕೊಂಡು ಹೋದ. ಆದಿಶೇಷನ ರೂಪವಾಗಿ ಹರಿದುಕೊಂಡು ಹೋದ. ಮತ್ತು ರಾಮನ ಅವತಾರ ಮುಗಿಬೇಕಾಗಿತ್ತು. ಎಲ್ಲರೂ ಅಂತಾರೆ, ಅವಾಗ ಹೇಳಕತ್ತಿದ, ನಂದು ಅವತಾರ ಮುಗಿತದ, ನಾನು ಸರಿಯೋ ನದಿ ಒಳಗನೂ ಕೂಡ ನನ್ನ ಪ್ರಾಣ ಅರ್ಪಣೆ ಮಾಡ್ಕೋತೀನಿ ಅಂತ ತಿಳ್ಕೊಂಡ ಬಳಿಕ
ಎಲ್ಲರೂ ಸುಗ್ರೀವ, ವಾಲಿ, ವಾನರರು, ಈ ಒಂದು ಕಿಷ್ಕಿಂಧ ಎಲ್ಲರೂ ಕೂಡ ಬರ್ತಾರೆ. ಕಿಷ್ಕಿಂಧೆಯಿಂದ ವಾನರರು ಎಲ್ಲರೂ, ಹನುಮಂತ, ಜಾಂಬವಂತ ಎಲ್ಲರೂ ಕೂಡ ಬಂದ್ರಂತೆ. ರಾಮನ ಅವತಾರ ಸಮಾಪ್ತಿ ಆಗ್ತಾ ಇದೆ ಅಂತ ತಿಳ್ಕೊಂಡ ಬಳಿಕ ಎಲ್ಲರೂ ಕೂಡ ಬಂದರು. ಬಂದ ಬಳಿಕ ಎಲ್ಲರ ಕೈ ಮುಗಿದುಕೊಂಡು ಕಣ್ಣೀರು ಸುರಿಸ್ತಾ ಹೇಳ್ತಾ ಇದ್ರಂತ, ಹೀಗೆಲ್ಲ ಮಾಡಬೇಡ ಗುರುದೇವ ಪ್ರಭು, ಇನ್ನಷ್ಟು ದಿನಗಳ ಪರ್ಯಂತರ ಈ ಭೂಮಿ ಮೇಲೆ ನೀನು ಬದುಕಿ ಬಾಳಬೇಕು ಗುರುದೇವ ಅಂತ ತಿಳ್ಕೊಂಡು ಹೇಳಕತ್ತಿದ್ರು. ಇಲ್ಲ, ಎಷ್ಟು ದಿನಗಳಾದರೂ ಕೂಡ ಮಾನವ ರೂಪವನ್ನು ಧರಿಸಿಕೊಂಡ ಬಂದ ಬಳಿಕ ಎಂದಿಲ್ಲಾದರೂ ಒಂದು ದಿನ ಇದು ಈ ದೇಹಕ್ಕೆ ಸಾವು ಬರೋದು ನಿಶ್ಚಿತ. ಶರಣರ ಎಂದಾರು ಒಂದು ದಿನ ಈ ದೇಹಕ್ಕೆ ಸಾವು ಬರುತ್ತದೆ. 100 ವರ್ಷ ಅಲ್ಲ, ಎಷ್ಟೋ ಮಂದಿ ವಜ್ರಕಾಯವನ್ನು ಮಾಡಿಕೊಂಡಿದ್ದೊಬ್ಬ ವಜ್ರಕಾಯ ಮಾಡ್ಕೊಂಡು ನನಗೆ ಸಾವು ಬರಬಾರದು, ಯಾರಿಂದಲೂ ಕೂಡ ನನಗೆ ಸಾವು ಬರಬಾರದು ಅಂತ ತಿಳ್ಕೊಂಡು ಅನ್ಕೊಂಡಿದ್ದಂತ. ಹಾಗಾಗಿ ಅವನಿಗೂ ಕೂಡ ಒಂದು ದಿನ ಸಾವು ಬಂತು. ಅದಕ್ಕೆ ಕಳ್ಳಗಂಜಿ ಕಾಡು ಹೊಕ್ಕರೆ ಹುಲಿ ತಿಂಬುದು ಮಾಬುದೆ, ಹುಲಿಯ ಗಂಜಿ ಹುತ್ತವ ಹೊಕ್ಕರೆ ಸರ್ಪ ಕಚ್ಚದೆ ಬಿಡುವುದೇ, ಕಾಲಕಂಜಿ ಭಕ್ತನಾದಡೆ ಕರ್ಮ ಕಚ್ಚದೆ ಬಿಡುವುದೇ, ಕರ್ಮ ತಿಂಬುದು ಬಿಡುವುದೇ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಂಬರ್ತಾರ. ವೇಷ ಡಂಬಕರನ ನಾನೇ ನಂಬೆ ಅಂತ ತಿಳ್ಕೊಂಡಂತಾರ. ನಮಗೆ ಸಾವು ಬರಕತ್ತದ ಅಂತ ತಿಳ್ಕೊಂಡ ಬಳಿಕ ಶರಣರ ಒಟ್ಟ ಸಾವು ಬರ್ತೈತೆ ಅಂದ ಬಳಿಕ ಸ್ವೀಕಾರ ಮಾಡಕ್ಕೆ ತಯಾರಿರ್ಬೇಕಂತ. ನಮ್ಮ ಸಾವು ಒಂದು ಭಯ ಐತೆ ನಮಗೆ, ಹೌದಲ್ರಿ? ಏನು ಭಯ ಐತಿ ಹೇಳ್ರಿ? ಏನು ಭಯ ಐತಿ ಹೇಳ್ರಿ? ಸಾವು ಬರಬಾರ್ದು ನಮಗೆ, ಹೌದಲ್ರಿ? ಸಾವು ಅಂದ್ರೆ ಭಾಳ ಹೆದರಿಕೆ ನಮಗೆ. ಉಳ್ದದ್ದು ಯಾವ್ದಾರು ಇರ್ಲಿಕ್ಕೆ, ಈಗ ಇಲ್ಲಿ ಕುಂತ್ಕೊಂಡ್ರಿ, ಅಕಸ್ಮಾತ್ ಒಂದು ಕಪ್ಪಿ ಬಂತು ನಿಮ್ಮ ಹತ್ರ, ಹಿಡ್ಕೊಂತಾರೆ ಕಪ್ಪಿನ. ಚೇಳು ಬಂತು ನಿಮ್ಮ ತಾಕಿ, ಚೇಳು ಬಂತಂದ್ರೆ ಈ ಚೇಳು ಬಂತು ಯಾಕ್ರಿ? ಕಡ್ದ್ರೆ ಕಡ್ಲಿ ಬಿಡಲ್ಲ, ಏನು ಆಕೈತಿ? ಹಾವು ಬಂತಂದ್ರೆ ಕಡ್ದ್ರೆ ಕಡ್ಲಿ ಬಿಡ ಅಂತ ತಿಳ್ಕೊಂಡು ಹಾಕೈತಿ. ಆದ್ರೆ ನಮಗೆ ಅಂತೀವಿ ನಾವೆಲ್ಲ ಏನಂತ, ಒಟ್ಟು ಸಾವು ಬರಬಾರ್ದು. ನಮಗೊಂದು ಸಾವಿನ ಬಗ್ಗೆ ಭಾಳಷ್ಟು ಭಯ ನಮಗೆ ನಿಮಗೆಲ್ಲರಿಗೆ, ಹೌದಲ್ರಿ? ನಾವು ಸಣ್ಣವ್ರು ಇರಬೇಕಾದಾಗ ಅವಾಗ ಯಾರೋ ನಮ್ಮ ಭಾರತ ದೇಶಕ್ಕೆ ಬಾಂಬ್ ಹಾಕ್ತಾರೆ ಅಂತ ತಿಳ್ಕೊಂಡು ಸುದ್ದಿ ಮಾಡಿದ್ದಾರೆ, ನೆನಪೈತಿಲ್ಲ ನಿಮ್ಗೆ ಗೊತ್ತಿಲ್ಲ. ನಾನು ಸಣ್ಣವಿದ್ದೆ, ಅವಾಗ ನನಗೆ ಬಾಂಬ್ ಹಾಕ್ತಾರೆ ಅಂತ ತಿಳ್ಕೊಂಡು ಸುದ್ದಿ ಮಾಡಿದ್ರು. ಏನು ಬಾಂಬ್ ಹಾಕ್ತಾರೆ? ಹಿಂಗೆ ಭಾರತ ದೇಶಕ್ಕೆ ಬಾಂಬ್ ಹಾಕ್ತಾರಂತೆ, ಎಲ್ಲರೂ ಸತ್ತು ಹೋಗ್ತಾರ ಅಂತ ತಿಳ್ಕೊಂಡು ಬಾಂಬ್ ಹಾಕ್ತಾರೆ ಅಂತ ತಿಳ್ಕೊಂಡು ಹಿಂಗೆ ಸುದ್ದಿ ಆಗಿಬಿಟ್ಟಿತ್ತು. ನಮ್ಮ ಊರಾಗ ಅಕ್ಕಪಕ್ಕದ ಮನೆಯಾಗ, ನಮ್ಮ ಮನೆಯಾಗ ಏನಂದ್ರು ಹೋಳಿಗೆ ಮಾಡಾಕತ್ತಿದ್ದು. ಆ ಕಡೆ ಮನೆಯಾಗ ಹೋಳಿಗೆ, ಈ ಕಡೆ ಮನೆಯಾಗ ಎಣ್ಣೆ ಹೋಳಿಗೆ, ಆ ಕಡೆ ಕರಿಗಡಬು, ಕರ್ಚಿಕಾಯಿ ಎಲ್ಲರೂ ಮಾಡ್ಕೊಂಡು ಅನ್ನಕತ್ತಿದ್ದು. ಯವ್ವ ನಿನ್ನ ಮುಖ ನಾನು ನೋಡ್ತೀನಿ, ನನ್ನ ಮುಖ ನೀವು ಇವತ್ತು ನಾ ಸಾಯ್ತೀವಿ, ನಾವು ಇವತ್ತು ಹುಂಡು ಮಕ್ಕೋಣ ನಡಿ ಹಿಂಗಂತ. ಸಾವಿನ ಬಗ್ಗೆ, ಸಾವು ಬರ್ತೈತೆ ಅಂತ ತಿಳ್ಕೊಂಡು ಗೊತ್ತಿದ್ರು ನಾವೇನು ಮಾಡಾಕತ್ತೀವಿ? ಕರಿಗಡಬು ತಿಂದು ಸಾಯಕತ್ತೀವಿ, ಹೌದಲ್ರಿ? ಸಾವು ಯಾವಾಗಾದ್ರೂ ಬರಲಿ, ಅದನ್ನು ಸ್ವೀಕಾರ ಮಾಡಬೇಕು. ನಾವಂತೀವಿ ಸಾವು ಒಟ್ಟ ಬರಬಾರ್ದು ನಮಗ ಅಂತ ತಿಳ್ಕೊಂಡು ಅಂತೀವಿ. ಸಾವು ಬರೋದು ಅದು ಯಾರನ್ನು ಬಿಟ್ಟಿಲ್ಲ, ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತದ. ಆದ್ರೆ ಹುಟ್ಟಿದಂದ ಬಳಿಕ ಒಂದಿನ ಸಾಯ್ಬೇಕು. ಶರಣರ ಒಂದೊಂದು ನೆನಪಿರಲಿ, ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು. ಹುಟ್ಟಿದ ಹುಳವೊಮ್ಮೆ ಸಾಯ್ತದ, ಕಟ್ಟಿದ ಮನೆ ಒಮ್ಮೆ ಬೀಳುತ್ತದ್ರಿ. ಒಂದು ದಿನ ಬೀಳುತ್ತದ. ಯಾವಾಗ ಹೋಗ್ತೀವಿ ಅಂತ ತಿಳ್ಕೊಂಡು ಗೊತ್ತಿಲ್ಲ, ಯಾವಾಗ ಸಾಯ್ತೀವಿ ಅಂತ ತಿಳ್ಕೊಂಡು ಗೊತ್ತಿಲ್ಲ. ಅವ್ರು ಹೇಳ್ತಾರ ಏನಂತ, ಈ ಒಂದು ಭೂಮಿ ಒಳಗೆ ನೀವೆಲ್ಲರೂ ಬಂದೀವಲ್ಲ, ಕಡ್ಕೊಳ್ಳೋದು ಮಡಿವಾಳಪ್ಪ ಒಂದು ಮಾತು ಹೇಳ್ತಾನ, ಮನೆ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಕರ್ಕೊರ.